ಪ್ರಭು ಶ್ರೀರಾಮನನ್ನ ಪ್ರೀತಿಯ ತಮ್ಮನಾದ ಲಕ್ಷ್ಮಣನೇ ತನ್ನ ಅಣ್ಣನನ್ನ ಸಾಯಿಸಿದ್ದ. ಅಣ್ಣನನ್ನ ಸಾಯಿಸಿದಷ್ಟೇ ಅಲ್ಲ, ಕೊನೆಯಲ್ಲಿ ತಾನೂ ಪಶ್ಚಾತ್ತಾಪದಿಂದ ತನ್ನ ಜೀವನವನ್ನೇ ಅಂತ್ಯಗೊಳಿಸ್ತಾನೆ. ನಿಮಗೆಲ್ಲ ತಿಳಿದಿರೋ ಹಾಗೆ 14 ವರ್ಷ ವನವಾಸದ ನಂತರ ಪ್ರಭು ಶ್ರೀರಾಮ ತನ್ನ ಹೆಂಡತಿಯಾದಂತಹ ಸೀತಾಮಾತೆ ಹಾಗೂ ಪ್ರೀತಿಯ ತಮ್ಮನಾದ ಲಕ್ಷ್ಮಣನೊಂದಿಗೆ ಅಯೋಧ್ಯೆಗೆ ಹಿಂತಿರುಗುತ್ತಾನೆ. ಮುಂದೆ ಯಾರದ್ದೋ ಮಾತು ಕೇಳಿ ಗರ್ಭಿಣಿಯಾದಂತಹ ಸೀತೆಯನ್ನ ಒಂಟಿಯಾಗಿ ಕಾಡಿಗೆ ಕಳಿಸ್ತಾನೆ. ಅಲ್ಲಿಂದ ಮಕ್ಕಳೊಂದಿಗೆ ಹಿಂತಿರುಗಿದ ಸೀತೆ ಸ್ವಯಂ ಆಗಿ ಅಗ್ನಿ ಪರೀಕ್ಷೆಗೆ ತನ್ನನ್ನು ತಾನು ಒಡ್ಡಿಸಿಕೊಳ್ತಾಳೆ. ನಂತರ ತನ್ನ ತಾಯಿಯಾದಂತಹ ಭೂಮಿ ತಾಯಿಯನ್ನ ಆಕೆ ಹೋಗಿ ಸೇರ್ತಾಳೆ. ತನ್ನಿಂದಾದಂತಹ ಈ ಘೋರ ಅನ್ಯಾಯದಿಂದ ಪಶ್ಚಾತ್ತಾಪ ಪಡ್ತಾ ಇದ್ದ ಶ್ರೀರಾಮ 14,000ಕ್ಕೂ ಹೆಚ್ಚಿನ ವರ್ಷಗಳ ಕಾಲ ರಾಜ್ಯಭಾರ ನಡೆಸ್ತಾನೆ. ತನ್ನ ಈ ಕಾಲದಲ್ಲಿ ಹಿಂದೂ ಧರ್ಮದ ಮೇಲೆ ವಿಶೇಷ ಪ್ರಭಾವ ಬೀರ್ತಾನೆ, ಇತಿಹಾಸವನ್ನೇ ಬರೀತಾನೆ. ಇಷ್ಟೆಲ್ಲ ಆಗಿದ್ರೂ ಶ್ರೀರಾಮ ಈ ಭೂಮಿಯಿಂದ ವಿಷ್ಣು ಲೋಕಕ್ಕೆ ವಾಪಸ್ ಹೋಗ್ಬೇಕಾಯ್ತು. ತನ್ನ ಇಡೀ ಸಂಸಾರವನ್ನೇ ಅನಾಥರನ್ನಾಗಿಸ್ಬೇಕಾದಂತಹ ಸಂದರ್ಭ ಎದುರಾಗೋದಕ್ಕೆ ಕಾರಣ ಹುಡುಕುತ್ತಾ ಹೋದ್ರೆ ಒಂದು ದಿನ ಶ್ರೀರಾಮನ ದರ್ಬಾರ್ಗೆ ಒಬ್ಬ ವೃದ್ಧ ಬಂದು ರಾಮನೊಂದಿಗೆ ಏಕಾಂತವಾಗಿ ಚರ್ಚೆ ನಡೆಸಬೇಕು, ಮಾತನಾಡಬೇಕು ಎಂದು ಕೇಳಿಕೊಳ್ತಾನೆ. ಪರಿಚಯವಿಲ್ಲದ ವ್ಯಕ್ತಿಗೆ ತನ್ನ ಹತ್ರ ಏಕಾಂತವಾಗಿ ಮಾತನಾಡೋ ವಿಷಯ ಏನಿದೆ ಅಂತ ಆಲೋಚಿಸ್ತಾ ಒಂದು ಕೋಣೆಗೆ ಆತನನ್ನ ಕರ್ಕೊಂಡೋಗ್ತಾನೆ. ಹೊರಗಡೆ ಬಾಗಿಲು ಕಾಯೋಕೆ ಲಕ್ಷ್ಮಣನಲ್ಲಿ ಹೇಳ್ತಾನೆ. ಹಾಗೆ ಆ ವೃದ್ಧ ಹಾಗೂ ತಾನು ಮಾತನಾಡ್ತಾ ಇರುವಾಗ ಯಾರಾದ್ರೂ ಕೋಣೆಯ ಒಳಗಡೆ ಪ್ರವೇಶ ಮಾಡಿದ್ರೆ ತಾನು ಸ್ವಯಂ ಆಗಿ ಅವರಿಗೆ ಮೃತ್ಯುದಂಡ ವಿಧಿಸ್ತೇನೆ ಎಂದು ಲಕ್ಷ್ಮಣನಲ್ಲಿ ತಿಳಿಸಿದಾಗ ಲಕ್ಷ್ಮಣ ತನ್ನ ಅಣ್ಣನ ಅನುಮತಿಯಂತೆ ದ್ವಾರದ ಬಳಿಯೇ ನಿಂತು ಕಾವಲು ಕಾಯತೊಡಗ್ತಾನೆ. ಆ ಸಮಯದಲ್ಲಿ ಹೀಗೆ ಬಂದಂತಹ ಆ ವೃದ್ಧ ಸ್ವಯಂ ವಿಷ್ಣುವೇ ಶ್ರೀರಾಮನ ಬಳಿ ಕಳಿಸಿಕೊಟ್ಟಂತ ಕಾಲಭೈರವನಾಗಿದ್ದ. ಭೂಮಿಯ ಮೇಲೆ ಶ್ರೀರಾಮ ಅವತಾರದ ಅವಧಿಯು ಮುಗಿತಾ ಬಂತು. ಹಾಗೆ ತನ್ನ ಲೋಕಕ್ಕೆ ಹಿಂತಿರುಗೋ ಸಮಯ ಸಮೀಪಿಸಿದೆ ಎಂದು ನೆನಪಿಸೋಕೆ ಬಂದ ವ್ಯಕ್ತಿಯಾಗಿದ್ದ. ಹೀಗೆ ಹೊರಗಡೆ ಲಕ್ಷ್ಮಣ ಬಾಗಿಲು ಕಾಯ್ತಾ ಇರುವಾಗ ಅಲ್ಲಿಗೆ ದುರ್ವಾಸ ಮುನಿ ಪ್ರವೇಶ ಆಗತ್ತೆ. ದುರ್ವಾಸ ಮುನಿಯು ತನ್ನ ಕೋಪಕ್ಕೆ ಹೆಸರುವಾಸಿಯಾಗಿದ್ದ. ಈ ಕೋಪದಿಂದ ಉಂಟಾಗುವಂತಹ ಅನಾಹುತಗಳನ್ನು ಅನುಭವಿಸಬೇಕಾಗಿದ್ದು ಇತರರಾಗಿತ್ತು. ಲಕ್ಷ್ಮಣನು ಪದೇ ಪದೇ ದುರ್ವಾಸ ಮುನಿಯ ಬಳಿ ಕಕ್ಷೆಯ ಒಳಭಾಗಕ್ಕೆ ಹೋಗಬೇಡಿ ಎಂದು ಅಂಗಲಾಚಿ ಬೇಡಿದ್ರೂ ಕೇಳದ ಮುನಿಯು ಅಂತಿಮವಾಗಿ ನೀನು ನನಗೆ ಕಕ್ಷೆಯ ಒಳಗಡೆ ಹೋಗಲು ಬಿಡದೇ ಇದ್ರೆ ನಾನು ನಿನ್ನಣ್ಣ ಶ್ರೀರಾಮಚಂದ್ರನಿಗೆ ಶಾಪ ಕೊಡ್ತೇನೆಂದು ಎಚ್ಚರಿಸಿದಾಗ ಲಕ್ಷ್ಮಣನಿಗೆ ದ್ವಂದ್ವ ಉಂಟಾಯಿತು. ಅಣ್ಣನ ಆಜ್ಞೆಯನ್ನು ಪಾಲಿಸಬೇಕಾ ಅಥವಾ ಅಣ್ಣನನ್ನ ಶಾಪದಿಂದ ಮುಕ್ತಗೊಳಿಸಬೇಕಾ ಎಂದು ಆಲೋಚಿಸ್ತಾನೆ. ಅಂತಿಮವಾಗಿ ಒಂದು ಕಠೋರವಾದ ನಿರ್ಧಾರ ತೆಗೆದುಕೊಂಡ. ಒಂದು ವೇಳೆ ದುರ್ವಾಸ ಒಳಗೆ ಹೋಗಲು ಸಾಧ್ಯವಾಗದೇ ಇದ್ರೆ ತನ್ನ ಅಣ್ಣನಿಗೆ ಶಾಪ ದೊರೆಯುತ್ತೆ. ಅದೇ ಅಣ್ಣನ ಕಕ್ಷೆಗೆ ಮುನಿಯ ಬದಲು ತಾನು ಹೋದ್ರೆ ಅಣ್ಣನು ಹೇಳಿದ ಹಾಗೆ ಕೋಣೆಯೊಳಗೆ ಚರ್ಚೆ ಹಂತದಲ್ಲಿ ಪ್ರವೇಶ ಮಾಡಿದವರಿಗೆ ಮರಣದಂಡನೆಯನ್ನು ವಿಧಿಸಿದ್ರೆ ತಾನು ಅನುಭವಿಸ್ತೇನೆ. ಅಣ್ಣನಿಗೆ ಯಾವುದೇ ತೊಂದರೆ ಆಗದೇ ಇರಲಿ ಎಂದು ಲಕ್ಷ್ಮಣನೇ ಶ್ರೀರಾಮನಿದ್ದ ಕಕ್ಷೆಗೆ ಹೋಗ್ತಾನೆ. ಈಗ ಧರ್ಮ ಸಂಕಟಕ್ಕೆ ಬಿದ್ದಿದ್ದು ಶ್ರೀರಾಮ. ಒಂದು ಕಡೆ ತಾನು ಆಡಿದಂತಹ ಮಾತು, ಇನ್ನೊಂದು ಕಡೆ ತಮ್ಮ ಲಕ್ಷ್ಮಣನ ಮೇಲಿದ್ದ ಪ್ರೀತಿ. ಈ ಹಂತದಲ್ಲಿ ಉಪಾಯ ಮಾಡಿದ ಶ್ರೀರಾಮ ತಾನು ಆಡಿದ ಮಾತನ್ನು ಉಳಿಸಿಕೊಳ್ಳುವ ಸಲುವಾಗಿ ತಮ್ಮ ಲಕ್ಷ್ಮಣನನ್ನ ರಾಜ್ಯದಿಂದ ಗಡಿಪಾರು ಮಾಡ್ತಾನೆ. ಆ ಕಾಲದಲ್ಲಿ ಗಡಿಪಾರು ಮಾಡೋದು ಅಂತಂದ್ರೆ ಮೃತ್ಯು ದಂಡದಷ್ಟೇ ಸಮಾನವಾಗಿತ್ತು. ಆದರೆ ಲಕ್ಷ್ಮಣ ಒಂದು ಕ್ಷಣವೂ ಅಣ್ಣ ಶ್ರೀರಾಮನನ್ನು ಬಿಟ್ಟು ಬದುಕೋದು ಸಾಧ್ಯ ಇರಲಿಲ್ಲ. ಇದರಿಂದ ಮನನೊಂದಂತಹ ಆತ ಸರಯೂ ನದಿಯ ಬಳಿ ಬಂದು ದೇಹತ್ಯಾಗ ಮಾಡೋದಕ್ಕೆ ನಿರ್ಧರಿಸ್ತಾನೆ. ನದಿಯ ಒಳಗಡೆ ಮುಳುಗಿ ಶೇಷನಾಗನಾಗಿ ಬದಲಾಗಿ ವಿಷ್ಣು ಲೋಕನ ಪ್ರವೇಶಿಸ್ತಾನೆ. ಇತ್ತ ತನ್ನ ತಮ್ಮ ಹೊರಟು ಹೋದ ನಂತರ ರಾಮ ದುಃಖಿತನಾಗ್ತಾನೆ. ಹೇಗೆ ರಾಮನಿಲ್ಲದೆ ಲಕ್ಷ್ಮಣನಿಲ್ಲವೋ ಹಾಗೆಯೇ ಲಕ್ಷ್ಮಣನಿಲ್ಲದೆ ರಾಮನಿಗೂ ದುಃಖ ಆಗತ್ತೆ. ನಂತರದಲ್ಲಿ ತನ್ನ ರಾಜ್ಯದ ಎಲ್ಲಾ ಜವಾಬ್ದಾರಿಗಳನ್ನ ತನ್ನ ಮಕ್ಕಳಿಗೆ ಹಾಗೂ ತನ್ನ ತಮ್ಮಂದಿರ ಮಕ್ಕಳಿಗೆ ಹಂಚಿಕೊಟ್ಟು ಸರಯೂ ನದಿಯ ತೀರದಲ್ಲಿ ಎಲ್ಲರ ಎದುರೇ ಹೋಗಿ ಮುಳುಗುತ್ತಾನೆ. ಸ್ವಲ್ಪ ಸಮಯದ ನಂತರ ನೀರಿನಿಂದ ಸ್ವಯಂ ವಿಷ್ಣುವಾಗಿ ತನ್ನ ಭಕ್ತರಿಗೆ ದರ್ಶನ ನೀಡ್ತಾನೆ. ಹೀಗೆ ಸಾಮಾನ್ಯ ರೂಪದಿಂದ ತನ್ನ ವಿಷ್ಣು ಸ್ವರೂಪವನ್ನ ಪಡಿತಾನೆ. ಭೂಮಿಯಿಂದ ವೈಕುಂಠ ಸೇರ್ತಾನೆ. ಅಲ್ಲಿ ಮಾತಾ ಸೀತೆ ಲಕ್ಷ್ಮಿಯಾಗಿ ಹಾಗೂ ತಮ್ಮ ಲಕ್ಷ್ಮಣ ಶೇಷನಾಗನಾಗಿರುವುದನ್ನು ನೋಡಿ ಅವರೊಂದಿಗೆ ವಿಷ್ಣುವಾಗಿ ಸೇರಿಕೊಂಡು ಮುಂದಿನ ಅವತಾರ ಧರಿಸಿ ಲೋಕ ಕಲ್ಯಾಣನ ಮುಂದುವರಿಸ್ತಾನೆ.